ನೆಕ್ಸ್ಟ್ ಈಗ ಒಂದು ತಿಂಗಳು ಬರೀ IPL ಇದೆ ನೋಡ್ರಿ ಇನ್ನು ಸುದ್ದಿ. ಹೌದ್ರೆ ಹಾ ಸರ, ತಂಡಗಳ ಮೇಲೆ ಅಭಿಮಾನ ಇರಲಿ, ಪ್ರೀತಿ ಇರಲಿ, ತಂಡಗಳನ್ನು ಬೆಂಬಲಿಸುವುದು ನಮ್ಮ ಒಂದು ಏನೋ ವೈಯಕ್ತಿಕ ಅಭಿಲಾಷೆ. ಹಂಗಂತೇಳಿ ನಮ್ಮ ಜೀವನನೇ ದಂಡಿಗಿಟ್ಟು ತಂಡ ಗೆಲ್ಲಿಸೋದ್ರದಾಗ ಏನೂ ಇಲ್ಲ. ಮುಂಜಾನೆ ಹೇಳನ ತಾನೇ ಗೊತ್ತಾಗ್ತದ ಯಾರು ಗೆದ್ದಾರ ಯಾರು ಸೋತಾರ ಅನ್ನೋದು. ಅರ್ಥ ಆಗಲಿಲ್ಲ. 20 ಓವರ್ ಪ್ಲಸ್ ಟೋಟಲ್ ಟೈಮ್ ಎಷ್ಟು? 3 ಗಂಟೆ ಹೋಯ್ತು. ಅದ್ರ ಬಗ್ಗೆ ಪರ್ಸನಲ್ ಡಿಸ್ಕಷನ್ 1 ಗಂಟೆ ತೆಗಿರಲ್ಲ. ಎಷ್ಟು ಗಂಟೆ ಹೋಯ್ತು? 4 ಗಂಟೆ. ನೀವು ನೋಡ್ಲಕ್ ಬ್ಯಾಡ ಅನ್ನಲ್ಲ. ಲಾಸ್ಟಿಗೆ ಏನಂದ್ರ 5 ಓವರ್ ನೋಡಿಬಿಡೋದು. ಯಾರು ಗೆಲ್ತಾರ ಯಾರು ಸೋಲ್ತಾರ ಗೊತ್ತೇ ಆಗ್ತದ. ನೀವೇನು ಪಶ್ಚಿನ ಹಿಡಿದು ನೋಡಿದ್ರ ಅವರೇ ಗೆಲ್ತಾರ ತಲೆ ಇರ್ತದ್ರೆ, ಚಂದ ಯಾರು ಆಡ್ತಾರ ಅವ್ರು ಗೆಲ್ತಾರ. ಕ್ರೀಡಾ ಮನೋಭಾವನೆ ಏನಂದ್ರೆ ಸೋಲು ಗೆಲುವು ಎರಡೂ ಸಮನಾಗಿ ಸ್ವೀಕರಿಸುವುದೇ ಕ್ರೀಡಾ ಮನೋಭಾವನೆ. ಅರ್ಥ ಆಯ್ತ್ರೆ? ಹಾ, ಅದಕ್ಕೆ ಹೇಳ್ತೀನಲ್ಲ, ನಿಮ್ಮ ವಯಸ್ಸನ್ನ ನಾವು ಕ್ರಿಕೆಟೇ ನೋಡಿದೆವು. ಆದ್ರೆ ಒಂದು ವರ್ಡ್ ಹೇಳ್ತೀನಿ, ಜೀವನನೇ ಕ್ರಿಕೆಟ್ ಆಗಬಾರ್ದು. ಹಾ, ಸುಮ್ಮ ಸ್ಕೋರ್ ನೋಡೋದು ಓದೋದು. ಈ ಟುಬಕ್ಕಂತೇಳಿ ನಾಳೆಗೆ ಪೋಸ್ಟ್ ಬಿಟ್ರೆ ಅದನ್ನ ಹೆಂಗ್ ಮಾಡೋದ್ರಿ? ಅವ್ರ ಮ್ಯಾಲ ನಮ್ಗೆ ಕಾನ್ಫಿಡೆನ್ಸ್ ಅದ ಏನೋ ಬಿಡಲ್ಲ ಅನ್ನೋದಂದ್ರೆ, ಸರ್ಕಾರದ ಸಚಿವರುಗಳ ಬಗ್ಗೆ ಎಲ್ಲರಿಗೂ ಗ್ಯಾರಂಟಿ ಗೊತ್ತಾಗ್ಬಿಟ್ಟದು. ನಾಳೆ ಎಂದರೆ ಎಷ್ಟು ದಿನಗಳು ಅನ್ನೋದೇ ಗೊತ್ತಾಗಲ್ಲ. ಒಂದೇ ವಾರ ಎಂದರೆ ಎಷ್ಟು ದಿನಗಳು ಇರುತ್ತವೆ ಅನ್ನೋದು ಡೌಟ್ ಹೊಂಟದ ನಮಗೆ. ಹೌದ್ರೆ? 1 ವಾರದಲ್ಲಿ ನೋಟಿಫಿಕೇಶನ್ ಅಂದಿರ್ತಾರ. 1 ವಾರ ಅಂದ್ರೆ ಏಸು ದಿನಗಳು ಅಂತೇಳಿ ಕೇಳಬೇಕಾಗ್ಯದ. ಹೌದ್ರೆ? ಈ ಪ್ರತಿಯೊಂದಕ್ಕೂ ಸಮಸ್ಯೆಗಳೇ ಹೇಳಕತ್ತಾರ ಅವ್ರು. ಅದನ್ನು ಪರಿಪೂರ್ಣವಾಗಿ ಯಾರ ಮುಂದೂ ಹೇಳಲ್ಲ ಯಾರು. ನೋಡೋಣ, ನಿನ್ನೇನು ತಮ್ಮ ಎಲ್ಲಾ ಏನದಂದ್ರ ಪ್ರಯತ್ನದಿಂದ ಸರ್ಕಾರಕ್ಕೆ ಮತ್ತೊಂದು ಏನದಂದ್ರ ಚಳುವಳಿಯ ಮೂಲಕ ಮನವಿ ಮಾಡ್ಕೊಂಡಿರಿ. ನೋಡೋಣ, ಕಲಬುರಗಿಯ ಚಳುವಳಿಯಿಂದ ನೋಟಿಫಿಕೇಶನ್ ಆಗ್ತದ ಅಂತ ಹೇಳಿ. ಬಾಳ ಹುಡುಗರದು ಏಜ್ ಕೌಂಟ್ ಆಗ್ಲಿಕತ್ತದ್ರಿ. ಎರಡನೇದ್ದು, ಸರ್ಕಾರದವರು ನಾವು ಬಹಳ ಕೃಷಿಯಲ್ಲಿ ಇದ್ದಕ್ರ ಯಾವುದೋ ಒಂದು ಸರ್ಕಾರದ ಆದೇಶ ಅಂತೇಳಿ ಬಿಟ್ಟು ಬಿಡೋದು. ಕ್ಯಾಬಿನೆಟಿನಲ್ಲಿ 5 ವರ್ಷ ವಯೋಮಿತಿ ಹೆಚ್ಚಳ. 5 ವರ್ಷ ಹೆಚ್ಚಿಗೆ ಮಾಡಿದ್ರು ರಿಟೈರ್ಡ್ ಎಷ್ಟು ವರ್ಷಕ್ಕೆ ಆತೀವಿ? ನನಗೆ 5 ವರ್ಷದ ಪಗಾರ ಹೆಚ್ಚಿಗೆ ಯಾರು ಕೊಡ್ತಾರ? ನೀವು ಅಷ್ಟಕ್ಕೆ ಕೋಪ ತೃಪ್ತಿ ಹೊಂದ್ಬಿಡ್ತೀರಿ. ನೀವು ನೋಟಿಫಿಕೇಶನ್ ಯಾವಾಗಾರ ಯಾಕಾಗಲಕತ್ತೇಳಿ ಅಲ್ಲ ರೀ. ವಯೋಮಿತಿ ಹೆಚ್ಚಿಗೆ ಮಾಡೋದ್ರಿಂದ ನನ್ನ 5 ವರ್ಷ ನನ್ನ ಜೀವನದ ಎಲ್ಲಾ ಯೋಜನೆಗಳು ದೂರಕ್ಕೋದು. ಸರ, ಇದು ಎಲ್ಲಿಗೆ ಬರ್ತದ ಇಫೆಕ್ಟ್ ಅನ್ನೋದು ಏನೋ ನಿಮ್ಗೆ ಯಾರಿಗೆ ಐಡಿಯಾನೇ ಆಗವಲ್ತು. 30 ಇದ್ದವರು 35ಕ್ಕ PSI ಬರಿತೀನಿ ಅಂತಾರ. ಆಯ್ತು, ವಯಸ್ಸು ಹೆಚ್ಚಿಗೆ ಕೊಟ್ಟಾರ, ಕರೆಕ್ಟಾ? 30ರದಾಗ ರನ್ನಿಂಗ್ 1600 ಮೀಟರ್ ವಜ್ಜು ಹೋಗ್ತದ. 35ರದಾಗ ಓಡುದು ಆತದ? ಎಕಡೆ ಬೆಳೆದಿರ್ತೀವ ನಮ್ಗೆ ಗೊತ್ತಿಲ್ಲ. ಆಡು ಬೆಳೆದ್ ಬಿಟ್ಟಿರ್ತೇವ, ಎಲ್ಲಿ ಓಡುದು ಆಗ್ತದ? ಭಾಳ ವಜ್ಜು ಹೋಗ್ತದ. ಸರಿ, ಇದು ಭಾಳ ಪ್ರಾಕ್ಟೀಸ್ 100 ಹುಡುಗರ್ದಾಗ 8ರಿಂದ 10 ಹುಡುಗರು ಪಾಸ್ ಆತಾರ 35ರದವ್. ಇದು ಬಹಳ ಏನದ್ರ ಸುಮ್ಮನೆ ಕೊಟ್ಟಂಗೂ ಕೊಳ್ಳಾರ್ದಂಗ. ಇದು ಒಂದು ಇಲ್ಲಕ್ರ ಅದು 600 ಮೀಟರ್ ಕಳಿಸ್ಬೇಕು. ಅವರು ಏಜ್ ಹೆಚ್ಚಿಗೆ ಆದವ್ರಿಗೆ 600 ಮೀಟರ್ ಓಡಿಸೋದು. ಫಿಸಿಕಲ್ದಾಗ ಫೇಲ್ ಮಾಡ್ದಂಗೆ ಇದು ಕೊಟ್ಟು. ಎರಡನೇದ್ದು, ಸರ 35ರದ ಅವ ಬರುದು, ಇವ್ರು ರಿಸಲ್ಟ್ ತಗೊಂಡು ಟ್ರೈನಿಂಗ್ ಮುಗಿಸ್ಕೊಂಡು ಹೊರಗೆ ಬರುವಷ್ಟೊತ್ತಿಗೆ 38 ಆಗಿರ್ತಾವ. ಅವಾಗ ನಾವು ಕನ್ಯಾ ಹುಡುಕ್ಯಾಡೋ ಹೊತ್ತಿಗೆ PSI ಅದನ್ನ ತಿಳಿ ಕೊಡೋರು ಬಹಳ ಮಂದಿ ಇರ್ತಾರ. ಅವಾಗ ಕಾಸ ಹಾಕೋಬೇಕು ಬರ್ತಾಳ. ಅಯ್ಯೋ ತಮ್ಮ, ಅಂಗಯ್ಯ ಬೆಣ್ಣಿ ಇಟ್ಕೊಂಡು ತುಪ್ಪಕ್ಕೆ ಯಾಕೆ ಹುಡುಕ್ಯಾಡ್ತಿ ಅಂತ ಹೇಳಿ. ಅದು ಈಗ ಹುಡುಗಿ PUC ಸೆಕೆಂಡ್ ಇಯರ್ ಓದಲಿಕ್ಕೆ ಚಾಲು ಮಾಡಿರ್ತಾವ.
ಇವರಿಗೆ 18, ಅವರಿಗೆ 38. ಅಕ್ಕ ಮಗಳ ಜೀವನದ ಭದ್ರತೆ ನೋಡ್ತಾರ, ಸಾಮಾಜಿಕ ಸೋಷಿಯಲ್ ಡಿಫರೆನ್ಸ್ ಎಷ್ಟಾಗ್ತದ ಅನ್ನೋದು ನೋಡಲ್ಲ. ಆಯ್ತು, ಒತ್ತಡದಿಂದ ಇವರು ಏನದಂದ್ರ ಲಗ್ನ ಆತಾರ. ಮುಂದೆ ಇವರಿಗೆ ಏನದ ನೋಡ್ರಿ, ಇಲ್ಲಿ ಇಬ್ಬರಿಗೆ ಡಿಫ್ರೆನ್ಸ್. ಈಗಿನ ನೇಚರ್ದೊಳಗ 40-42ಕ್ಕೆ ಶುಗರ್, ಲೈಟ್ಗಾಗಿ BP ಚಾಲು ಆತು. ಶುಗರ್ ಬತ್ತು ಅಂದ್ರೆ ಕಣ್ಣು ಮಂಜ್ ಕಾಣಿಸ್ತಾವ. ಇವ ಮನ್ಯಾಗ ಕೂತಕ್ರ ಏನದಂದ್ರ ಅವ್ರು ಅವಾಗ ಇವನಿಗೆ 42, ಕಣ್ಣು ಮಂಜ್. ಶುಗರ್ ಬತ್ತು ಅಂದ್ರೆ ಕಣ್ಣು ಮಂಜ್ ಕಾಣಿಸ್ತಾವ. ಇವ ಮನ್ಯಾಗ ಕೂತಕ್ರ ಏನದಂದ್ರ ಅವ್ರು ಅವಾಗ ಇವನಿಗೆ 42, ಕಣ್ಣು ಮಂಜ್. ಅವಾಗ ಇವರಿಗೆ ಏನಂದ್ರ 22, ಗೆಜ್ಜಿ ಕಟ್ಕೊಂಡು ಚನ್ ಮನ್ಯಾಗ ಓಡಾಡ್ತಿರ್ತಾರ. ಇವರು ಓಡಾಡುವ ಹೊತ್ತಿಗೆ ಇವ ಕಣ್ಣು ಮಂಜಾದವ, ನೀ ಯಾರು. ಅವರು ನಾನೇ ರೀ. ಇದು ಅಲ್ಲಿ ತನಕ ಒಬ್ಬರೇ ಆಲೋಚನೆ ಮಾಡಿರಿ ದೂರದೃಷ್ಟಿದೊಳಗ. ಜೀವನದಾಗ ಬರೇ ಸಾಧನೆ ಅಂದ್ರ ನೌಕರಿ ಒಂದೇ ಆಯ್ತು. ಮುಂದಿಂದ ಸೋಷಿಯಲ್ ಸೆಕ್ಟರ್ಗಳು ಹೇಳ್ರಿ ನೋಡೋಣ ಎಷ್ಟು ಡಿಫ್ರೆನ್ಸ್ ಆತವ. ಹೌದ್ರೆ 21ಕ್ಕೆ ಡಿಗ್ರಿ, 25ಕ್ಕ ಜಾಬ್, 28ಕ್ಕ ಏನ ಮ್ಯಾರೇಜ್, 29ಕ್ಕ ನನ್ನ, 30ಕ್ಕ ಮುನ್ನ. ಹೌದ್ರೆ ರಿಟೈರ್ಡ್ ಆಗ್ಲಿಕ್ಕ ನಿಮಗೆ ಏನ 30 ವರ್ಷ ಇರ್ತದ. ಆ 30 ವರ್ಷನಾಗ 2 ಮಕ್ಕಳು ಏನದಂದ್ರೆ ಸಕ್ಸಸ್ ಆಗಿರ್ತಾವ, ಅಗ್ದಿ ಹ್ಯಾಪಿಯಾಗಿ ನಿವೃತ್ತಿ. ಆ ಮಗನಂತೆ ಕೊಂದಿವ್ಸಿನ, ಈ ಮಗನಂತೆ ಕೊಂದಿವ್ಸಿನ ಅಡ್ಡಾಡ್ಕೊತಿರೋದು. ಹಿಂಗಾಯ್ತು ಅಂದ್ರೆ ರಿಟೈರ್ಡ್ ಆಗಿರ್ತೀವಿ, ಅದು ಏನ 6ನೇತಿ 7ನೇತಿನೇ ಇರ್ತದ ಬೇಟ. ಅಂಗಡಿ ಕರ್ಕೊಂಡು ಹೋಗ್ತೀವಿ, ಸಾಹೇಬ್ರ ಯಾರು ಮೊಮ್ಮಗ ಏನತ್ತ ಅವ್ರು ಕೇಳ್ತಾರ. ನಾವ್ ಹೇಳ್ಬೇಕು ಎಲ್ಲಿದ್ ಮೊಮ್ಮಗ, ನನ್ನ ಮಗನ ಇರ್ಬೇಕು ನಾವ್ ಹೇಳ್ಬೇಕು. ಆಗಲ್ಲ ಅಂದ್ರೆ ಡಿಫರೆನ್ಸ್ ಬಹಳ ಆಗ್ತದ್ರಿ. ಇದು ಸಾಮಾಜಿಕ ಒತ್ತಡಗಳಾಗ್ತವ ಇದ್ರದಿಂದ. ಅದಕ್ಕೆ ಇವು ಫ್ಯಾಕ್ಟರ್ಸ್ಗಳು ಅಧ್ಯಯನ ಮಾಡ್ದಕ್ರ ಅಷ್ಟೇ ಗೊತ್ತಾಗ್ತದ. ಇವು ಎಲ್ಲ ಆಲೋಚನೆ ಮಾಡ್ದಕ್ರ ಭಯ ಹುಡ್ತದ್ರಿ. ಮುಂದಿಂದ ನೌಕರಿಯನ್ನು ಯಾವಾಗಿದ್ರು ಆತವ, ಸಾಮಾಜಿಕ ಭದ್ರತೆಗಳು ಆತವ ಮುಂದೆ ಫ್ಯೂಚರ್ದಾಗ. ಹೌದ್ರೆ ಅದಕ್ಕೆ ಇವೆಲ್ಲ ಆಲೋಚನೆ ಮಾಡಿದ್ರ ಸರ್ಕಾರ ಯುವಕರನ್ನ ನಿರುದ್ಯೋಗಿಯತ ಅಲ್ಲ, ಸಾಮಾಜಿಕ ಸೆಕ್ಟರ್ದಾಗನು ಕೊಲ್ಯಾಪ್ಸ್ ಮಾಡಕತ್ತವ. ಅಂದಂಗ ಸೋಷಿಯಲ್ ಫ್ಯಾಕ್ಟರ್ಸ್ ಎಷ್ಟು ಡಿಫ್ರೆನ್ಸ್ ಆತವ ನೋಡತಿರ್ಬೇಕ್ರ. ನಾ ಹೇಳಿದ್ದು ಇದೇ ಕರೆಕ್ಟ್ ಅದ ಇಲ್ಲ ತನಕತ್ತೀರಿ ನೋಡ್ರಿ. ನೆಕ್ಸ್ಟ್